नहीं शासक ना एक शासन में रखते हैं रोल इतने मल्लू लोनी बರುತ್ತೆ मल्लू लोनी ರಾಜ್ಯ ಅಧ್ಯಕ್ಷರಾದ ಶ್ರೀಯುತ ಮಲ್ಲಿಕಾರ್ಜುನ ಲೋಣಿ ಅವರು ಇದ್ದಾರೆ, ಅವ್ರನ್ನೂ ಸ್ವಾಗತ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಬಿ ಮಾಸೋಡಿ ಅವರು ಇದ್ದಾರೆ, ಅವ್ರನ್ನೂ ಸ್ವಾಗತ ಬಯಸ್ತಾ ಇದ್ದೀನಿ. ಜೊತೆಗೆ ಸಮಾಜದ ಇವತ್ತು ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜದ ಸಂಘದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾಗಿದೆ. ಈ ಸಮಾಜದ ಅಧ್ಯಕ್ಷರು, ಮುಖಂಡರು ಹಾಗೂ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಗೋಷ್ಠಿಯ ಉದ್ದೇಶ ಇತ್ತೀಚಲಾಗಿ ಕರ್ನಾಟಕ ರಾಜ್ಯದ ನೂತನ ಸರ್ಕಾರದಲ್ಲಿ ಗಾಣಿಗ ಸಮಾಜಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಆಹ್ವಾನಿಸಿದ್ದೇವೆ. ಯಾಕೆ ಈ ಮಾತನ್ನು ಹೇಳ್ತೇವೆಂದರೆ, ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 40ರಿಂದ 45 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಗಾಣಿಗ ಸಮಾಜ ಈಗಾಗಲೇ ಹಿಂದುಳಿದ ವರ್ಗಕ್ಕೆ ಸೇರಿದ್ದು ಅಂಥೇಳಿ ಸರ್ಕಾರ ಗುರುತಿಸಿ ನಮಗೆ ಸುಮಾರು ವರ್ಷಗಳಿಂದ, ಅಂದರೆ ಸ್ವತಂತ್ರ ಸಿಕ್ಕು 8 ದಶಕಗಳು, 79 ವರ್ಷ ಮುಗಿದು 80 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ ಬಂದಾಗಲೊಮ್ಮ ನಮ್ಮ ಸಮಾಜದವರು ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ಒತ್ತಾಯಿಸ್ತಾ ಬಂದಿದ್ದಾರೆ. ಆದರೂ ಇನ್ನೂವರೆಗೆ ಈಡೇರಿಲ್ಲ. ಇವತ್ತು ರಾಜ್ಯದಲ್ಲಿ 3 ಜನ ಪ್ರಭಾವಿ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮವರಿದ್ದಾರೆ. ಅಥಣಿಯಿಂದ ಶ್ರೀಯುತ ಲಕ್ಷ್ಮಣ್ ಸವದಿ ಅವರಿದ್ದಾರೆ, ಭದ್ರಾವತಿಯಿಂದ ಶ್ರೀಯುತ BK ಸಂಗಮೇಶ್ ಅವರಿದ್ದಾರೆ, ಚಿತ್ರದುರ್ಗದಿಂದ ವೀರೇಂದ್ರ ಪಪ್ಪಿ ಅವರಿದ್ದಾರೆ. ಈ 3 ಜನ ಶಾಸಕರಲ್ಲಿ ಕನಿಷ್ಠ ಇಬ್ಬರನ್ನಾದರೂ ನೀವು ಸಚಿವರನ್ನಾಗಿ ಮಾಡಿರಿ ಅಂಥೇಳಿ ಆಶಾ ಭಾವನೆಯಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಲ್ಲಿ ಮತ್ತು ಇವತ್ತಿನ ನೂತನ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ BK ಹರಿಪ್ರಸಾದ್ರವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇದರ ಜೊತೆಗೆ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಸಹ ನಾವು ಸುಮಾರು ವರ್ಷಗಳ ಹಿಂದೆ ಅವರನ್ನು ಭೇಟಿ ಮಾಡಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಮುಂದಿನ ದಿನಮಾನಗಳಿಗೆ ಸರಿಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು ವಿಶೇಷವಾಗಿ ಶ್ರೀಯುತ ಲಕ್ಷ್ಮಣ್ ಸವದಿ ಅವರು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ಅವರನ್ನು ಆ ಪಕ್ಷ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು. ಸೋತಾಗಲೂ ಸಹ ಅಂಥ ಒಬ್ಬ ಪ್ರಭಾವಿ ನಾಯಕನಿಗೆ ಕೊನೆಗೆ ಪಕ್ಷದ ಭಿನ್ನಾಭಿಪ್ರಾಯದಿಂದ ಟಿಕೆಟ್ ಕೊಡದೇ ಇರುವಾಗ ನಮ್ಮ ಪಕ್ಷದ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಾಗಿರ್ಬೋದು, ಅವರನ್ನು ಮನವೊಲಿಸಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಮುಂದೆ ಸರ್ಕಾರ ಬಂದರೆ ನಿಮಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು. ಇವತ್ತು ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದರಿಂದ ಸುಮಾರು ಉತ್ತರ ಕರ್ನಾಟಕದಲ್ಲಿ 20 ಮತಕ್ಷೇತ್ರಗಳಲ್ಲಿ ಗಾಣಿಗ ಸಮಾಜದ ಮತವನ್ನು ಪಡೆದು ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆಯಾಗಲಿಕ್ಕೆ ಕಾರಣರಾಯಿತು ಅಂತಕ್ಕಂಥ ಮಾತು ಪಕ್ಷದ ನಾಯಕರೇ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಅಂತಕ್ಕಂಥ ಭರವಸೆಯಿಂದ ನಾವೆಲ್ಲರೂ ಸಮಾಜದವರು ಆಶಾಭಾವನೆಯಿಂದ ನೋಡ್ತಾ ಇದ್ವಿ. ಮೊನ್ನೆ ನಡೆದಂಥ ವಿಸ್ತರಣೆಯಲ್ಲಿ ಅವರಿಗೆ ಸಿನಾರಿಟಿ ಅವರ ಒಂದು ಹಿರಿತನವನ್ನು ನೋಡಿ ಅವ್ರಿಗೆ ಕೊಡಬೇಕಾಗಿತ್ತು, ಅದು ಉಳಿತು. ಇವತ್ತು ಇಡೀ ರಾಜ್ಯಾದ್ಯಂತ ಗಾಣಿಗ ಸಮಾಜದವರು ಕಾಂಗ್ರೆಸ್ ಪಕ್ಷ ನಿಜವಾಗಿ ಜಾತ್ಯತೀತ ಮನೋಭಾವದಿಂದ ಕೂಡಿದಂಥ ಪಕ್ಷ ಐತಿ, ಎಲ್ಲ ಸಮಾಜದವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಪಕ್ಷ ಐತಿ. ಆ ಪಕ್ಷದಲ್ಲಿ ಗಾಣಿಗರಿಗೆ 80 ವರ್ಷಗಳಿಂದ 8 ದಶಕಗಳಿಂದ ಒಂದು ರಾಜ್ಯದಲ್ಲಿ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದರೆ ಇದು ನಿಜವಾಗಿ ಅನ್ಯಾಯ. ಇದನ್ನು ನಾವೆಲ್ಲರೂ ಹಕ್ಕೊತ್ತಾಯ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ದಯಮಾಡಿ ತಾವು ಸಹ ತಮ್ಮ ಪತ್ರಿಕೆ ಮಾಧ್ಯಮಗಳ ಮುಖಾಂತರ ಈ ವಿಷಯವನ್ನು ಸಾರ್ವಜನಿಕವಾಗಿ ಬಿತ್ತರಿಸಬೇಕು ಅಂತೇಳಿ
ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ವಿಷಯವನ್ನು ಶ್ರೀಯುತ ಪಾಸೋಡಿ ಅವರು ಮಾತಾಡ್ತಾರೆ. ಅದೇ ನಮ್ಮದು ಕೇಳುವ ಕರ್ತವ್ಯ ಕೇಳ್ತೇವ್ರಿ. ಕೊಡದೇ ಇದ್ದಾಗ ನಾವು ರಾಜ್ಯಾದ್ಯಂತ ನಮ್ಮ ಸಮಾಜದ ಮುಖಂಡರನ್ನು ಸಭೆ ಕರೆದು ಒಂದು ನಿರ್ಣಯಕ್ಕೆ ಬರ್ತೇವೆ. ಈ ಸಲ ಸುಮ್ಮನೆ ದಿನ ತನಕ ಕುತ್ತಂಗೆ ಕೊಡೋದಿಲ್ಲ. ಈ ಸಲ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮವ್ರಿಗೆ ಸಚಿವ ಸ್ಥಾನ ಕೊಡದೇ ಇದ್ದಾಗ ನಾವು ರಾಜ್ಯಾದ್ಯಂತ ನಮ್ಮ ಸಂಘಟನೆ ಆಗಿದೆ. ನಾವೇನು ಬಾಯಿಲೆ ಹೇಳ್ತಾ ಇದ್ದೇವಲ್ಲ 40ರಿಂದ 45 ಲಕ್ಷ ಅಂತೇಳಿ, ಇದು ಕೇವಲ ಬಾಯಿಲೆ ಹೇಳಿಲ್ಲ, ನಾವು ಗಣತಿ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ ತುಂಬ. ನಾನು ರಾಜ್ಯಾಧ್ಯಕ್ಷನಾದ ಮೇಲೆ ಕೊಡಗು ಜಿಲ್ಲೆಯನ್ನು ಹೊರತುಪಡಿಸಿ ಇಡೀ ರಾಜ್ಯ ಸುತ್ತಿದ್ದೀನಿ. ಎಲ್ಲ ಕಡೆ ನಮ್ಮ ಸಮಾಜ ಗಾಣಿಗರಿದ್ದೆವು. ಆದರೆ ಎಲ್ಲ ಒಳಪಂಗಡಗಳು ಬೇರೆ ಇದ್ದವು. ಗಾಣಿಗರಲ್ಲೇ ಸುಮಾರು ಕರ್ನಾಟಕದಲ್ಲಿ 13ರಿಂದ 14 ಒಳಪಂಗಡಗಳದಾವು. ನಾವಿಲ್ಲಿ ಉತ್ತರ ಕರ್ನಾಟಕದೊಳಗೆ ಕರಿಕುಲು ಗಾಣಿಗರು, ಸಜ್ಜನ ಗಾಣಿಗರು, ಕಲಶೆಟ್ಟಿ ಗಾಣಿಗರು, ಪಂಚಮ ಗಾಣಿಗರು ಅಂತ ಕರಿತೇವೆ. ನಾವು ಮೈಸೂರು ಭಾಗದಾಗ ಹೋದ್ರೆ ಜ್ಯೋತಿಪಣ ಗಾಣಿಗ, ಶಿವಜ್ಯೋತಿಪಣ ಗಾಣಿಗ ಅಂತ ಕರೀತಾರೆ. ಕಾರವಾರ ಭಾಗದಾಗ ಹೋದ್ರೆ ಶೆಟ್ಟಿ ಗಾಣಿಗ, ದೇವಗಾಣಿಗ ಅಂತ ಕರೀತಾರೆ. ಹಿಂಗೆ ಅನೇಕ ಕಡೆ ನಮ್ಮೆಲ್ಲರ ವೃತ್ತಿ ಏನಪ್ಪ ಅಂದ್ರೆ ಮೂಲತಃ ಗಾಣಿಗರ ವೃತ್ತಿ. ಎಲ್ಲ ಜಾತಿ ಬಂದಿದ್ದು ಅವ್ರವ್ರ ವೃತ್ತಿ ಮೇಲೆ. ನಾವು ಈ ದೇಶಕ್ಕೆ ವಿದ್ಯುತ್ ಬರೋದಕ್ಕಿಂತ ಮುಂಚೆ, ಕೆರೋಸಿನ್ ಬರೋದಕ್ಕೆ ಮುಂಚೆ ಎಲ್ಲರ ಮನ್ಯಾಗ ದೀಪ ಬೆಳಗಬೇಕಾಗಿತ್ತಂದ್ರೆ ಗಾಣಿಗರು ತೆಗೆದಂಥ ಎಣ್ಣೆನ ತೊಗೊಂಡು ಹೋಗಿ ದೀಪ ಹಚ್ತಿದ್ರು. ಇವತ್ತು ನಮ್ಮ ಮಕ್ಕಳಿಗೆ ಕಷ್ಟದಾಗಿದ್ದಾರೆ. ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವರೆಲ್ಲರಿಗೆ ಒಂದು ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜ ಬಾಂಧವರು ಗ್ರಾಮೀಣ ಪ್ರದೇಶದೊಳಗಿದ್ದಾರೆ. ಆ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ರಿ ಅಂತೇಳಿ ಕೇಳ್ತಾ ಬಂದಿದ್ದೀವಿ. ನಾವು ಸಿದ್ದು ನ್ಯಾಮಗೌಡರು 2015ರಲ್ಲಿ ಶಾಸಕರಾಗಿದ್ದಾಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವಾಯಿತು, ಶಿರಡೋಣ ವಕೀಲರು, ಅಡಿಕೇರಿಯವರು ಎಲ್ಲರೂ ಕೂಡಿ ದೆಹಲಿಗೆ ಹೋಗಿ ಒತ್ತಾಯಿಸಿದಾಗ ಅವ್ರು ಹೇಳಿದ್ರು, ನಿಜವಾಗಿ ಸ್ವತಂತ್ರ ಸಿಕ್ಕ ಬಳಕ ನಿಮ್ಮ ಯಾರೂ ಸಚಿವರೇ ಆಗಿಲ್ಲ ಏನಂತೇಳಿ. ಇಲ್ಲರಿ ಸರ್, ಕಾಂಗ್ರೆಸ್ ಪಕ್ಷದೊಳಗೆ ಭಾಳ ಜನ ಶಾಸಕರಾಗಿದ್ದಾರೆ. ನಿಮ್ಗೆ ಅದರಲ್ಲಿ ಹೇಳ್ಕೊತ ಹೋಗ್ಬೇಕಂದ್ರೆ ಒಂದು ಲಿಸ್ಟೇ ಐತಿ. ಇವತ್ತು ಎಮ್ ಸಜ್ಜನ್ ಅವರು ಬಿಜಾಪುರ ಜಿಲ್ಲೆಯನ್ನು ತೊಗೊಂಡ್ರೆ ಎಮ್ ಸಜ್ಜನ್ ಅವರಾಗಿರ್ಬೋದು, RR ಕಲ್ಲೂರವರಾಗಿರ್ಬೋದು, ಕಲಿತೂರಾಗಿರ್ಬೋದು, ಮತ್ತು ಸಿದ್ದು ನ್ಯಾಮಗೌಡರಾಗಿರ್ಬೋದು, ಮೋಹನ್ ಶೆಟ್ಟಿಯವರಾಗಿರ್ಬೋದು, ಶಾರದಾ ಮೋಹನ್ ಶೆಟ್ಟಿಯವರಾಗಿರ್ಬೋದು, ವಿ.ಆರ್. ಸುದರ್ಶನ್ ಆಗಿರ್ಬೋದು, ಪುಷ್ಪನ್, ಹಿಂಗೆ ಬಹಳಷ್ಟು ಜನರ ಲಿಸ್ಟೇ ಐತಿ. ಇವರೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಹೋದಂಥವ್ರು ಅದಾರ. ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಮತ್ತು 80 ದಶಕಗಳಿಂದ ಒಂದು ಸಮಾಜಕ್ಕೆ, ಇಷ್ಟೊಂದು ಸಂಖ್ಯೆ ಇರ್ತಕ್ಕಂಥ ಸಮಾಜಕ್ಕೆ ಒಂದು ಸಚಿವ ಸ್ಥಾನ ಕೊಡದೇ ಇದ್ರೆ ಇವತ್ತು ನಾವೆಲ್ಲ ಭಾಷಣ ಮಾಡ್ತೇವೆ ಜಾತ್ಯತೀತ ರಾಷ್ಟ್ರ ಅಂತೇಳಿ. ಎಲ್ಲರೂ ಕ್ಯಾಬಿನೆಟ್ನಾಗ ಕೊಡಬೇಕಾಗಿತ್ತಪ್ಪ ಅಂದ್ರೆ ಆಯಾ ಧರ್ಮ, ಆಯಾ ಜಾತಿಗಳ ಅನುಗುಣವಾಗಿ ಅವರಿಗೆ ಒಂದು ಅಧಿಕಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ರಾಜಕೀಯ ಪಕ್ಷದಲ್ಲಿ ನಾವು ನೋಡ್ತಾ ಇದ್ದೆವು. ಮತ್ತು ಈ ರೀತಿ ನೀವು ಗಾಣಿಗರನ್ನ ನಿಗ್ಲೆಕ್ಟ್ ಮಾಡೋದೇ ಆದ್ರೆ ಮುಂದಿನ ದಿನಮಾನದಾಗ ನಾವು ಏನಾದರೂ ಒಂದು ಹೊಸ ನಿರ್ಣಯ ಮಾಡಬೇಕಾಗ್ತದೆ. ಇವತ್ತು ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದ್ರಿಂದ ನಾವು ಹೇಳ್ತಾ ಇದ್ದೇವೆ, 20 ಪಕ್ಷ, ಕನಿಷ್ಠ ಪಕ್ಷ 20 ಶಾಸಕರು ಅವ್ರ ಬಾಯಿಂದ ಹೇಳ್ತಾ ಇದ್ದಾರೆ. ನೀವು ನೋಡ್ರಿ, ಇಲ್ಲೇ ಜೇವರ್ಗಿ ಒಳಗೆ ಹೋಗ್ರಿ ಅಜಯ್ ಸಿಂಗ್ ಅವ್ರು ಹೇಳ್ತಾರೆ, ಇಂಡಿ ಒಳಗೆ ಹೋಗ್ರಿ ಯಶವಂತರಾಯ್ ಗೌಡ್ರು ಹೇಳ್ತಾರೆ, ನೀವು ರೋಣದಾಗ ಹೋಗ್ರಿ ಅವ್ರು ಹೇಳ್ತಾರೆ, JT ಪಾಟೀಲ್ ಬೀಳ್ಗ್ಯಾಗ ಹೋಗ್ರಿ ಅವ್ರು ಹೇಳ್ತಾರೆ. ಎಲ್ಲ ಕಡೆ ನೀವು ಹೋಗಿ ಕೇಳಿದ್ರಾಯ್ತು. ಇಲ್ರಿ ಲಕ್ಷ್ಮಣ್ ಸವದಿ ಅವ್ರು ಬಂದರು, ನಿಮ್ಮ ಕಮ್ಯುನಿಟಿಯವರು ಒಂದಾಗಿ ನಮಗೆ ಮತ ಬಂದು, ನಿಮ್ಮ ಮತ ಮೊದಲು ಬರ್ತಿದ್ದಿಲ್ಲ, ಈಗ ಬಂದರು, ಮತ ಬಂದು, ಅದಕ್ಕಾಗಿ ನಾವೆಲ್ಲ ಆರಿಸಿ ಬಂದೆವು ಅಂತಕ್ಕಂಥ ಮಾತು ನಾವು ಸುಮಾರು 20 ಜನ ಶಾಸಕರು ಅವ್ರ ಬಾಯಿಂದನೇ ಹೇಳೋದನ್ನು ಕೇಳ್ತೇವೆ. ಇಷ್ಟೆಲ್ಲ ನಾವು ಶಾಸಕ ಭವನದಾಗ ಒಂದು ಸಭೆ ಕರೆದು ಈ ಎಲ್ಲ ಶಾಸಕರನ್ನು ಕರೆದಿದ್ದೆ ನಾನು. ಹಿಟ್ನಾಳ್ ಅವ್ರನ್ನ ಹಿಡ್ಕೊಂಡು ಕಿಶಿಂದ್ರೆ ಕೊಪ್ಪಳದಾಗ ಹಿಟ್ನಾಳ್ ಅವರು ಹೇಳಿದ್ರು, ಅವರು ನಾನೇನಾದರೂ ಆರಿಸಿ ಬರಬೇಕಾಗಿತ್ತಪ್ಪ ಅಂದ್ರೆ ಲಕ್ಷ್ಮಣ್ ಸವದಿ ಅಣ್ಣವ್ರು ಬರೋದ್ರಿಂದ ಆ ಸಮಾಜ ಒಗ್ಗಟ್ಟಾಗಿ ನನಗೆ ಓಟ್ ಆಗ್ತತ್ತೇಳಿ ಆ ಎಲ್ಲ 20 ಜನರಿಗೆ ಕರೆಸ್ಕಿಸಿದ್ರೆ ನಾನು ಅಲ್ಲಿ ಸನ್ಮಾನ ಮಾಡಿದಾಗ ಪ್ರತಿಯೊಬ್ಬರು ಹೇಳಿದ್ರು, ಸವದಿ ಸಾಹೇಬ್ರಿಗೆ ಕೊಟ್ಟೆ ಕೊಡ್ತಾರೆ, ಅವಕಾಶ ಐತೆ ಅಂತೇಳಿ. ಈಗ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವ ಸರ್ಕಾರದಾಗ ಏನೋ ಒಂದು ಭಾಳಷ್ಟು ಜನ ಹಿರಿಯರಿಗೆ ಕೊಡೋದ್ರಿಂದ ಉಳಿದಿತ್ತು. ಇವತ್ತು ಯಾವುದೇ ಕಾರಣಕ್ಕೂ ಲಕ್ಷ್ಮಣ್ ಸವದಿ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದೆ ಅಥವಾ ಅವ್ರನ್ನ ತಗೊಳ್ಳದೇ ಇದ್ರೆ ನಾವು ಗಾಣಿಗರು ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ಈ ಅನ್ಯಾಯ ಯಾಕೆ ಆಗ್ತಾ ಇದೆ ಅನ್ನೋದು ಕುರಿತು ಬಹಳಷ್ಟು ಶೀಘ್ರವಾಗಿ ಚರ್ಚೆ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ನಾವು ಒಂದು ಬಹಳಷ್ಟು ಗಟ್ಟಿ ನಿರ್ಧಾರವನ್ನು ಮಾಡ್ತೇವೆ. ಅವ್ರು ನಮ್ಮ ಜೊತೆಗಿದ್ರೆ ಅವ್ರ ಜೊತೆ ಇರ್ತೇವೆ, ನಮ್ಮನ್ನು ಅವ್ರು ಕೈ ಬಿಟ್ಟರೆ ನಾವು ಅವ್ರನ್ನ ಕೈ ಬಿಡ್ತಕ್ಕಂಥ, ನಾನೊಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾವು ಪಕ್ಷದ ಅಧ್ಯಕ್ಷನೂ ನಿಜ, ಆದರೆ ನಮ್ಮ ಸಮಾಜದ ರಾಜ್ಯ ಅಧ್ಯಕ್ಷನಿರೋದ್ರಿಂದ ನಮ್ಮ ಸಮಾಜದ ಹಿರಿಯರ ಒಂದು ವಿಚಾರಗಳು ಈಗಾಗಲೇ ನಾನು 2 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಸಭೆ ಕರೆದಾಗ
ಮೈಸೂರು ಮಂಡ್ಯ ಭಾಗದ ಎಲ್ಲ ಹಿರಿಯರು ಬಂದು ಕಿಸಿದ್ರೆ ನಾವೇನಾದರೂ ಸಾಮೂಹಿಕವಾಗಿ ಭಾಳಷ್ಟು ಜನ ಅಲ್ಲೆಲ್ಲ ಹಿಂದುಳಿದ ವರ್ಗದ ಉಪಾಧ್ಯಕ್ಷರು ಅದಾರ, ಕಾಂಗ್ರೆಸ್ ಪಕ್ಷದಾಗ ಭಾಳ ಜನ ಉತ್ತರ ಕರ್ನಾಟಕದಾಗೆ ನಾವು ಕಮ್ಮ, ಮೈಸೂರು ಭಾಗದಾಗ ಭಾಳಷ್ಟು ಜನ ನಮ್ಮವ್ರು ಅದಾರ. ಇವತ್ತು ವಿ ಆರ್ ಸುದರ್ಶನ್ ಅವರು ಮಾತಾಡಿದ್ದಾರೆ, ಪುರುಸ್ವಾಮಿ ಅವರು ಮಾತಾಡಿದ್ದಾರೆ, ಎಲ್ಲರೂ ಇವತ್ತು ನೋವು ಪಡ್ತಾ ಇದ್ದಾರೆ ಯಾಕೆ ಲಕ್ಷ್ಮಣ ಸವದಿ ಅವ್ರಿಗೆ ಕೊಡಲಿಲ್ಲ ಅಂತೇಳಿ. ಇವತ್ತಿದು ಮುಂದುವರೆದಿದ್ದೇ ಆದ್ರೆ ನಾವೊಂದು ಗಟ್ಟಿ ನಿರ್ಧಾರ ತಗೊಳ್ತೇವೆ. ಅದೇ ಅವರು ಈಗ ನಿನ್ನೆ ಮೊನ್ನೆ ನಾನು ಮೀಟಿಂಗ್ದೊಳಗೆ ಬೆಂಗಳೂರಿನೊಳಗೆ ಅವ್ರು ಅದನ್ನೇ ಮಾಡೋಣ ಅಂತಂದರು. ಸಂಪೂರ್ಣ ಸಚಿವ ಸಂಪುಟ ಮುಗುದಿಲ್ಲ, ಇನ್ನೂ 19 ಜನರಿಗೆ ಅವಕಾಶ ಐತಿ. 20ನೇ ತಾರೀಕಿನೊಳಗೆ ನಾವು ಮಾಡ್ತೇವೆ ನಿಮಗಂತೇಳಿ ಮುಖ್ಯಮಂತ್ರಿಗಳಾದ ಬಳಿಕ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವರಿಗೆ ನಮಗೇನು ಕೊಟ್ಟಿಲ್ಲ. ನಾವು ಲಕ್ಷ್ಮಣ ಸವದಿ ಅವ್ರಿಗೆ ಕೇಳಿದಾಗ ಮಾಡ್ಬೋದು ತಡ್ರಿಪ್ಪ, ಇವೇನು ಮಾಡಬೇಡ್ರಿ ಅಂತ ಹೇಳಿದ್ದಾರೆ ನಮಗವ್ರು. ಆದರೂ ಸಮಾಜಕ್ಕೆ ಅನ್ಯಾಯ ಆಯ್ತಪ್ಪ ಅಂದ್ರೆ ನಾವೆಲ್ಲರೂ ಕೂಡಿ ನಿರ್ಧಾರ ತೊಗೊಂಡು ಎಷ್ಟು ಜನ ಅದೇವು 100ಕ್ಕೆ 75ರಷ್ಟು ಜನ ಆದರೂ ನಾವು ಮುಂದೆ ಒಂದು ಅಚಲವಾದಂಥ ನಿರ್ಧಾರ ಮಾಡ್ತೇವೆ. ಅನ್ಯಾಯ ಆಯ್ತಪ್ಪ ಅಂದ್ರೆ ಅದ್ರ ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ. ಸರ್ ಅದನ್ನೇ ಹೇಳಕತ್ತೀನಲ್ಲ, ಅದನ್ನೇ 20ನೇ ತಾರೀಕಿನವರೆಗೆ ಕಾದು ನೋಡ್ತೇವೆ. ಆ ಸಚಿವ ಸಂಪುಟದ ವಿಸ್ತರಣೆ ಸಂದರ್ಭದೊಳಗೆ ಸಮಾಜಕ್ಕೆ ಅವಕಾಶ ಕೊಡದೆ ಅನ್ಯಾಯ ಆಯ್ತಪ್ಪ ಅಂದ್ರೆ ಖಂಡಿತವಾಗಿಯೂ ಕೊಡ್ತೇವೆ. ಸರ ನಾವು ಸಮಾಜಕ್ಕೆ ಕೇಳ್ತಾ ಇದ್ದೆವು. ರವಿ ಗಾಣಿಗರ ನಮ್ಮ ಸಮಾಜದವ್ರು ಅಲ್ಲ ಸರ್. ಹಾಂ, ಈಗ ಮೂಲ ಕಾಂಗ್ರೆಸ್ಸಿಗರಿಗೆ ಮತ್ತು ಅವರಿಗೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚಳ. ಸರಿ, ವಲಸಿಗರಿಗೆ ಯಾವ ರೀತಿ ಕೊಡ್ತಾರೆ? ನಮಗೇನು ಭರವಸೆ ಇದೆ ಅಂದ್ರೆ ಸರ, ಲಕ್ಷ್ಮಣ ಸವದಿಯವರು ವಲಸಿಗರಲ್ಲ. ಲಕ್ಷ್ಮಣ ಸವದಿಯವರು ಭಾರತೀಯ ಜನತಾ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ತಟಸ್ಥರಾಗಿದ್ದರು. ಒಬ್ಬ ರಾಜ್ಯ ಅಧ್ಯಕ್ಷರು ಅವರಿಗೆ ವಿಶೇಷವಾದಂಥ ಹೆಲಿಕಾಪ್ಟರ್ ಕೊಟ್ಟು ಅವರಿಗೆ ಆಹ್ವಾನ ಮಾಡಿಕೊಂಡು ಕರೆಸ್ಕೊಂಡು ಅವ್ರ ಜೊತೆ ಮಾತುಕತೆ ಮಾಡಿ ಅವ್ರನ್ನ ಪಕ್ಷಕ್ಕೆ ತೊಗೊಂಡಿದ್ದಾರೆ. ತಾವಾಗೆ ಅವ್ರು ಬಂದಿಲ್ಲ. ತಮಗೆಲ್ಲ ಅದು ಗೊತ್ತೈತೆ, ಅವತ್ತು ತಾವೆಲ್ಲ ಮೀಡಿಯಾದಾಗ ಇದನ್ನೆಲ್ಲ ಬರೆದಿದ್ದೀರಿ. ಲಕ್ಷ್ಮಣ ಸವದಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅಂದಿನ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದ್ರು. ಮೊದಲ ಅಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿ ಅವ್ರಿಗೆ ಮಾತಾಡಿ ವಿಶೇಷ ಹೆಲಿಕಾಪ್ಟರ್ ಕರೆಸಿ ಅವ್ರನ್ನ ಬೆಂಗಳೂರು ಕರೆಸ್ಕೊಂಡು ಅವ್ರ ಜೊತೆ ಮಾತುಕತೆ ಮಾಡೋದು. ನಿಮಗೆ ಮಂತ್ರಿ ಕೊಡ್ತೀವಿ ಅವತ್ತು ಅವ್ರು ಹೇಳಿದಾಗ, ಮಂತ್ರಿ ಕುಡಿದು ಬಿಡೋದು ಆಮೇಲೆ ನೋಡಕತ್ರಿ, ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಕೆಲಸಗಳನ್ನು ನೀವು ಮಾಡಿ ಕೊಡೋಕ್ಕೆ ಪ್ರಯಾರಿಟಿ ಕೊಡ್ತಿದ್ರಪ್ಪ ಅಂದ್ರೆ ನಾನು ನಿಮ್ಮ ಪಕ್ಷಕ್ಕೆ ಜಾಯ್ನ್ ಆಗ್ತೀನಿ ಅಂತೇಳಿ ನಾನು ಕಂಡೀಷನ್ ಆಗಿದ್ದೀನಿ ಅಂತ ಅವರೇ ಸಾರ್ವಜನಿಕವಾಗಿ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಹೀಗಿದ್ದಾಗ ವಲಸಿಗರಂತ ಅವ್ರನ್ನ ಕರೆಯೋದಕ್ಕಿಂತ ನೀವು ಪಕ್ಷಕ್ಕೆ ಅನುಕೂಲ ಆಗ್ತದಂತ ಅವ್ರನ್ನ ಸ್ವಾಗತ ಮಾಡ್ಕೊಂಡಿದ್ದೀರಿ. ಅದು ಆಗಿದೆ. ಅದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಸೀನಿಯರ್ ಅದಾರ. ಆ ಪಕ್ಷ ಅವ್ರನ್ನ ಸೋತರು ಉಪಮುಖ್ಯಮಂತ್ರಿಯನ್ನು ಮಾಡ್ತು. ಯಾಕೆ ಮಾಡ್ತು? ಒಬ್ಬ ಸಂಘಟನಾ ಚತುರದನ, ಇವನನ್ನು ಪಕ್ಷದೊಳಗೆ ಒಂದು ಉನ್ನತ ಸ್ಥಾನ ಕೊಟ್ಟರು ಪಕ್ಷ ಸಂಘಟನೆ ಆಗ್ತದೆ ಮಾಡಿದ್ರು. ಹಾಗಾದರೆ ಕಾಂಗ್ರೆಸ್ ನಿಮಗೆ ಅನಿವಾರ್ಯ ಅಲ್ಲ? ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಸರ್. ಲಕ್ಷ್ಮಣ ಸವದಿ ಅವರಿಗೆ ಆಯಿತು, ಗಾಣಿಗ ಸಮಾಜಕ್ಕಾಯಿತು. ವೈಯಕ್ತಿಕ ಮಲ್ಲು ಲೋಣಿಯವರಿಗೆ ಕಾಂಗ್ರೆಸ್ ಇರ್ಬೋದು, ಬಟ್ ಗಾಣಿಗ ಸಮಾಜಕ್ಕೆ ಯಾವುದೇ ಒಂದು ಪಕ್ಷ ಅನಿವಾರ್ಯ ಆಗೋದಿಲ್ಲ. ಪಕ್ಷದೊಳಗೆ ಸ್ಥಾನಮಾನಗಳು ಕೊಟ್ಟರೆ ಅದನ್ನು ಸಮಾಜಗಳು ಮೆಚ್ಕೊಂಡು ಆ ಪಕ್ಷದ ಜೊತೆಗಿರ್ತಾರೆ. ಆ ಪಕ್ಷ ಆ ಸಮಾಜವನ್ನು ಕಡೆಗಣಿಸ್ಕೋತ ಹೊಂಟಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ನಾವು ಪಕ್ಷದಾಗಿರ್ತಕ್ಕಂಥ ಹಿರಿಯರು ಕೂತ್ಕೊಂಡು ಕಿಸಿಂದ್ರೆ ನೀವು ಈ ಪಕ್ಷಕ್ಕೆ ಬೆಂಬಲ ಮಾಡಿರಿ ಅಂತಂದ್ರೂ ಜನ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಏನು ಕೊಟ್ಟಿದ್ದೀರಿ ಕಾಂಗ್ರೆಸ್ ಪಕ್ಷ, ಎದಕ್ಕೆ ನೀವು ಅಲ್ಲಿ ಇರ್ತೀರಿ ಅಂತ ಇವತ್ತು ಚಾಲೂ ಆಗ್ಯಾವ ನಮಗೆ ಕೇಳೋಕೆ. ನಮಗೆ ದಿನ ಫೋನ್ ಹಚ್ಕಿಸಿಂದ್ರೆ ಯಾಕೆ ಪ್ರೆಸ್ ಮೀಟ್ ಮಾಡ್ತೀರಿ, ನಿಮ್ಗೇನೂ ಕೊಡಂಗಿಲ್ಲ ಅವರು. ಬಿ ಜೆ ಪಿ ಅಷ್ಟೆಲ್ಲ ಕೊಟ್ಟಿದೆ. DC 1 ಮಿನಿಟ್ ಸರ್, ಅದನ್ನು ಕ್ಲಿಯರ್ ಮಾಡಿ. ಅವ್ರು ಯಾಕೆ ಬಿಟ್ಟು ಬಂದರು ಸೌದಿಯವರು? ಉಪಮುಖ್ಯಮಂತ್ರಿ ಅಂತ ಸ್ಥಾನ ಕೊಟ್ಟಿದ್ರು. ಒಂದು ಅವರು ಮತಕ್ಷೇತ್ರದೊಳಗೆ ಒಂದು ಬಿ ಫಾರ್ಮ್ ಕೊಡಲಿಲ್ಲ ಅವರಿಗೆ, ಅಷ್ಟೇ ಅನ್ಯಾಯನೂ ಮಾಡ್ತಲ್ಲ. ತತ್ಕ್ಷಣ ಇವತ್ತು ಉಪಮುಖ್ಯಮಂತ್ರಿಯನ್ನು ಮಾಡಿದ್ರಿ, ಮುಂದೆ 6 ತಿಂಗಳದಾಗ ಅದೇ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಒಬ್ಬ ಪ್ರೆಸೆಂಟ್ ಶಾಸಕರಿಗೆ ನೀವು ಬಿ ಫಾರ್ಮ್ ಕೊಡಲಿಲ್ಲ. ಆ ಅನ್ಯಾಯ ಪ್ರತಿಭಟನೆ ಮಾಡಿಕಿಸಿದ್ರೆ ಇವತ್ತು ನಾವು ನಮ್ಮ ಸಮಾಜ ಕನಿಷ್ಠ ಪಕ್ಷ 50% BJP ಬಿಡಬೇಕು. ಕಾರಣಪ್ಪ ಅಂದ್ರೆ ಲಕ್ಷ್ಮಣ ಸವದಿ ಅವರಿಗೆ ಅನ್ಯಾಯ ಆಯಿತು, ಅವ್ರು ಪಾರ್ಟಿ ಬಿಟ್ಟಿರ್ತೇಳೆ ಬಿಟ್ಟು ಕಿಸಿಂದ್ರೆ ಕಾಂಗ್ರೆಸ್ ಜೊತೆ ನಿಂತು. ಇವತ್ತು ನೀವು ಕಾಂಗ್ರೆಸ್ದಾಗೂ ನೀವು ಅದೇ ರೀತಿ ನಡ್ಕೊಂಡ್ರೆ ಮುಂದೆ ಮತ್ತೊಂದು ದಿವಸ ಮತ್ತೊಂದು ನಿರ್ಣಯ ಮಾಡ್ತದೆ. ಅನಿವಾರ್ಯ ಸರ್.